ನ್ಯಾಯಾಲಯದ ಆದೇಶದಂತೆ ನಗರಾದ್ಯಂತ ಸಾರ್ವಜನಿಕ ಸ್ಥಳಗಳು ಹಾಗೂ ಸರ್ಕಾರಿ ಕಚೇರಿಗಳ ಸುತ್ತಮುತ್ತ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಸೂಚನೆ ನೀಡಿದ್ದಾರೆ. ಹಾಸನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೀದಿ ನಾಯಿಗಳ ಹಾವಳಿಯಿಂದ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗುತ್ತಿವೆ. ಇದಕ್ಕೆ ಪೂರಕವಾಗಿ ಕೋರ್ಟ್ ಕೂಡ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಸೂಚನೆ ನೀಡಿದ್ದು, ಕೂಡಲೇ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ನಾಯಿಗಳ ಸ್ಥಳಾಂತರಕ್ಕೆ ಕ್ರಮ ವಹಿಸಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಶೀಘ್ರವೇ ಕಾರ್ಯಪ್ರವೃತ್ತರಾಗಿ ಹಿಡಿದ ನಾಯಿಗಳನ್ನು ಶೆಡ್ನಲ್ಲಿ ಬಿಟ್ಟು ಹಾರೈಕೆ ಮಾಡುವ ಕೆಲಸ ಮಾಡಬೇಕಿದೆ ಹಾಗೂ ಕಂದಾಯ ಇಲಾಖೆ, ಚೆಸ್ಕಾಂ, ಮುಜರಾಯಿ, ಕೃಷಿ ತೋಟಗಾರಿಕೆ ಇಲಾಖೆಗಳು ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ಬೇಸಿಗೆ ಆರಂಭವಾಗುವ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಅಗತ್ಯವಿರುವ ಪೂರಕ ಕಾಮಗಾರಿಗಳನ್ನು ನಡೆಸಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕೆಲಸ ಮಾಡಬೇಕೆಂದು ಸೂಚನೆ ನೀಡಿದರು. ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಡ್ಡಾಯವಾಗಿ ನರೇಗಾ ಕಾಮಗಾರಿಗಳನ್ನು ಮಾಡಬೇಕು. ಇದರಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಿದಂತಾಗುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳು ವಿಫಲವಾಗಬಾರದು. ಅವುಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕಿದೆ ಎಂದರಲ್ಲದೆ, ಹಾಸನ ತಾಲೂಕಿನ 178 ಅಂಗನವಾಡಿಗಳನ್ನು ಸಕ್ಷಮ ಅಂಗನವಾಡಿಗಳನ್ನಾಗಿ ಗುರುತಿಸಲಾಗಿದ್ದು, ಈ ಪೈಕಿ ಹಾಸನದ 10 ಅಂಗನವಾಡಿಗಳು ಇದೇ ನವೆಂಬರ್ 28ರಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಅಂಗನವಾಡಿಗಳಿಗೆ ಟಿವಿಗಳನ್ನು ಶಾಸಕ ಸ್ವರೂಪ್ ಪ್ರಕಾಶ್ ವಿತರಿಸಿದರು. ನಾಯಿಗಳನ್ನೆಲ್ಲ ಒಂದ್ ಕಡೆ ಇಡಬೇಕು ಅಂತ ಅದನ್ನ ಮುಂಚೆ ಮಾಡಿದ್ರು ತಗೊಂಡು ಅಲ್ಲೇ ಬಿಡ್ತಾರೆ, ಅಲ್ಲೇ ನಿಂತು ಅದು ಆಪರೇಟ್ ಬಿಡ್ತಾರೆ. ಈಗ ಒಂದೇ ಕಡೆ ಇಡಬೇಕು. ಹಂದಿಗುಡ್ಡಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಾಯಿಗಳು ಎಲ್ಲ ಕಡೆ. ಪಂಚಾಯತಿ ಎಲ್ಲ ಪಿಡಿಒಗಳು ಅಷ್ಟೇ ಸರ್. ಈಗ ಪಿಡಿಒಸ್ ಎಲ್ಲರೂ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಮ್ಮಿ, ನಿಮ್ಮಲ್ಲೆಲ್ಲ ಈಗ ಅಶುದ್ಧವೇ ನಿಮ್ಮ ಕಡೆ ಎಲ್ಲ ಕಮ್ಮಿ ಸರ್. ಬೇರೆ ಕಡೆ ಈ ಪುರ್ದಮ್ಮ ಜಾಸ್ತಿ ಇದೆ, ಆದ್ರೆ ಕೆಲವು ಭಾಗದಲ್ಲಿ ಸ್ವಲ್ಪ ಜಾಸ್ತಿ. ಈಗ ನಮ್ಮ ಅರ್ಬನ್ ಏನು ಇದಾಗಿದೆಯಲ್ಲ, ಮುಂದಾಗ ಸೇರಿದೆಯಲ್ಲ, ಸೊಪ್ಪು ಕಾಟಲ್ಲಿ ಭಾಗದಲ್ಲೆಲ್ಲ ಜಾಸ್ತಿ ಇದೆ. ಸತ್ಯಮಾನ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿ ಮೇಡಮ್. ಸ್ವಲ್ಪ ಫಾಸ್ಟ್ ಮಾಡಬೇಕು. ಬಹಳ ಎಮರ್ಜೆನ್ಸಿ ಇದೆ. ತಾವೇ ನೋಡಿದ್ರೆ 80 ಫೀಟ್ ರೋಡಲ್ಲಿ ಕಸಗಳದ್ದು ಸಮಸ್ಯೆ ಬಹಳಷ್ಟಿದೆ. ಹಾಗಾಗಿ ಸ್ವಲ್ಪ ಈಗ ತಾವು ಒಂಚೂರು ಬೇಗ ಒಂಚೂರು ಏನು ಡಾಕ್ಟರೇಟ್ ಹೇಳಿರಲ್ಲ, ಆದಷ್ಟು ಬೇಗ ತುರ್ತಾಗಿ ಮಾಡಿಕೊಟ್ಟು ಎಲ್ಲ ನಿಲ್ಸಿದ್ರೆ 738 ಪ್ರಕರಣ ಒಂದು ವರ್ಷದಲ್ಲ ಬಂದಿಲ್ಲ ಸರ್. ಬಟ್ ನಾಯಿ ಕಡಿತ ಪ್ರಕರಣಗಳು ತುಂಬಾ ಜಾಸ್ತಿ ಆಗಿದೆ ಪ್ರಕರಣಗಳು. ಒಟ್ಟು 738 ನಮ್ಮ ಹಾಸನ 8 PHC ಇಂದ ವರದಿಯಾಗಿದೆ. 738 ಇಂಜೆಕ್ಷನ್ಸ್ ಇದೆ ಸರ್. ಬಟ್ ತುಂಬಾ ನಾಯಿಗಳು ಕಡಿತ ಪ್ರಕರಣ ಜಾಸ್ತಿ ಆಗ್ತದೆ ಸರ್. ಸ್ವಲ್ಪ ಮುನ್ಸಿಪಾಲಿಟಿ 738 ಕಡಿತ ಪ್ರಕರಣ 3 ತಿಂಗಳಲ್ಲಿ ಈ ಕ್ವಾರ್ಟರ್. ಶಿಶು ಮರಣ ಒಟ್ಟು 21 ಶಿಶು ಮರಣ 3 ಮಂತ್ಸ್ ಇಂದ. ತಾಯಿ ಮರಣ ಯಾವುದೂ ಇಲ್ಲ ಸರ್. ಅಂದ್ರೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಏಮ್ಸ್ ಹಾಸ್ಪಿಟಲ್ ಸೇರ್ಕೊಳ್ಳುತ್ತೆ ಸರ್. ಸೇರಿ ರೀಸನ್ ಎಲ್ಲ ಕಂಜನೆಂಟಲ್ ಕಳಿಸ್ಬೇಕು. ಪಂಚಾಯತಿಲಿ ಇರ್ಬೇಕು 15,000 ಲಿಮಿಟ್. ಹೌದು ಸರ್. CHC ಮಾಡಕ್ಕೆ 15,000 ಪಂಚಾಯತಿಲಿ ನೆಟ್ಟೂರಲ್ಲಿ 15,000 ನೋಡಿದ್ದು 15,000 ಇದು PHC ಸಿಸ್ಟರ್ ಎಲ್ಲ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ. ಎಲ್ಲ ಸ್ಯಾಂಕ್ಷನ್ ಪೋಸ್ಟ್ ಎಲ್ಲ ಇಲ್ಲ ಸರ್. ಅದು ಕಾಪಿ ತರಿಸ್ತೀನಿ ಸರ್. ಇದೆಯಾ? ಇಲ್ಲ ತರಿಸ್ತೀನಿ ಸರ್. ಇಲ್ವಾ? ಈಗ ಇಲ್ಲ ಸ್ಯಾಂಕ್ಷನ್ ಪೋಸ್ಟ್ ಇದೆಯಾ? ಎಲ್ಲ ಇದೆ ಸರ್ ಸ್ಯಾಂಕ್ಷನ್ ಪೋಸ್ಟ್. ಸಿಸ್ಟರ್ ಈಗ ಇನ್ನೊಂದು ಪ್ರಪೋಸಲ್ PRS ಮಾಡ್ತಿದ್ದಾರೆ. ಸಭೆಯಲ್ಲಿ ಸದಸ್ಯರಾದ ಮಲ್ಲಿಗೂಡ, ಕರಿಗೂಡ, ತಹಶೀಲ್ದಾರ್ ಗೀತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಮತ್ತಿತರರು ಹಾಜರಿದ್ದರು.